ಫುಡ್ ವಿಚಾರ ಮತ್ತು ಕ್ವಾಲಿಟಿ ಎಜುಕೇಶನ್ ವಿಚಾರದಲ್ಲಿ ವೈಫಲ್ಯತೆ ಎತ್ಕಾಣ್ತದೆ. ಕಾರಣ ಅಂದ್ರೆ 20% ಮಾತ್ರ ಅಧ್ಯಕ್ಷರೇ ಅಲ್ಲಿ ಪರ್ಮನೆಂಟ್ ಟೀಚರ್ಸ್ ಇರ್ತಕ್ಕಂಥದ್ದು. ಇನ್ನು 80% ಔಟ್ಸೋರ್ಸ್ ಟೀಚರ್ಸ್ ಇರ್ತಕ್ಕಂಥ ಗುಣಮಟ್ಟ ಶಿಕ್ಷಣ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಔಟ್ಸೋರ್ಸ್ ಇಂದ ಬರ್ತಕ್ಕಂಥವ್ರು ಗುಣಮಟ್ಟ ಮತ್ತು ಆ ಒಂದು ವಿದ್ಯಾರ್ಥಿಗಳ ಜವಾಬ್ದಾರಿನಲ್ಲಿ ಇರುವಂತ ಮನೋಭಾವದಲ್ಲಿ ಅವರಿರಲ್ಲ. ಅವ್ರಿಗೆ ಜೀವನದ ಜಂಜಾಟದಲ್ಲಿ ಅವರ ಹಣನೂ ಸಾಲೋದಿಲ್ಲ. ಯಾವುದೋ ಹಳ್ಳಿಯಿಂದ ದೂರದಿಂದ ಬರ್ತಾರೆ, ಯಾರೋ ಏಜೆನ್ಸಿಯನ್ನು ಅವನ್ನ ಅಲ್ಲಿ ಹಾಕಿರ್ತಾರೆ. ಪ್ರಮುಖವಾದಂತ ಅಂಶ ಇವತ್ತು ಈ ಸಭೆಯಲ್ಲಿ ತಾವು ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಶಾಲೆನಲ್ಲಿ ಹೆಣ್ಣು ಮಕ್ಕಳು ವಾರ್ಡನ್ನ ಕಂಪಲ್ಸರಿ ಆಗಿ ಹಾಕ್ಬೇಕು. ಯಾಕಂದ್ರೆ ಇದ್ರದೇ ಅನಾಹುತಗಳಾಗ್ತಾ ಇರ್ತಕ್ಕಂಥ ಹೆಚ್ಚು ನಾವು ಗಮನದಲ್ಲಿ ಇಟ್ಟುಕೊಂಡಿರೋದು. ಅಥವಾ ಕೈ ಸಂಸ್ಥೆನಲ್ಲಿ ಕೈ ಸಂಸ್ಥೆ ಇಡಿ ಒಬ್ಬ ಒಳ್ಳೆ ಅಧಿಕಾರಿನ ಈಗ ಬಂದಿದ್ದಾರೆ. ಇಲ್ಲಿ ತನಕ ಬಹಳ ಅಕ್ರಮಗಳು ನಡೆದಿತ್ತು. ಈ ವಿಚಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಾನು ಆ ಆಡಳಿತ ಪಕ್ಷದವನಾದ್ರೂ ಕೂಡ ತುಂಬಾ ವೈಫಲ್ಯತೆಯಿಂದ ಕೂಡಿದೆ ಅಂತ ನಾನೇ ಘಂಟಾಘೋಷವಾಗಿ ಹೇಳ್ತೀನಿ.